ತಪ್ಪಿದ್ರು ಶುಕ್ರವಾರಕ್ಕೊಮ್ಮೆ ಎಲ್ಲ ಗುಡಿ ಗುಂಡ್ಯಾರ ಅಡ್ಡಾಡೋದು ಮಾತ್ರ ತಪ್ಪುದಿಲ್ಲ ಯಪ್ಪ ಈಕಿದ. ಶುಕ್ರವಾರಕ್ಕೊಮ್ಮೆ ಊರಾನ್ ದೇವರೆಲ್ಲ ನೆನಪಾಗಿರ್ತಾವ ಈಕಿಗೆ. ನೋಡು, ಒಂದು ಕಪ್ ಚಾ ಬೆಳಿಗ್ಗೆ ಕೊಟ್ಟು ಹೋದಕಿ ಇಟ್ಟೊತ್ತಾತ. ಒಂದು ಹೊಟ್ಟೆ ಚಾ ಇಲ್ಲ, ಏನಿಲ್ಲ, ಹೆಂಗೆ ಏನು ಅಂತ ನಾನು ಬರೋದು ಎಷ್ಟೊತ್ತಿಗೆ ಬರ್ತಾಳ ಏನು. ಈಗಾಗಲೇ ಟೈಮ್ 6 ಗಂಟೆ ಆತು. ಗುಡಿಗೆ ಹೋಗ್ಯಾಳ, ಈಗ ಬರೋದು ಎಷ್ಟೊತ್ತಿಗೆ ಬರ್ತಾಳೆ ಏನ. ಈಗ ಮತ್ತೆ ನನ್ನ ಮಗ ಹೊಲ್ದಿಂತ್ರ ಬರ್ತಾನ, ಎತ್ತಿನ ಹೊಡ್ಕೊಂಡು ಏನು ಮಾಡಾಕ್ತಾಳ ಹಾಕ್ಲಿ. ಬರ್ಲಿ ನನ್ನ ಮಗ ಮಾಡ್ತಾನೆ ಕಿನ್ ನೋಡಿಕಿನ್ ಹೆಂಗೆ ಈಕಿನ ಬೇಸಿಸಿ ಇಡ್ತಾನೆ ನೋಡ್ರಿಕಿನ್. ಜ್ಞಾನ ಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಜ್ಞಾನ ಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಅನುದೀನ ಗುರುವಿನ ಅನುಗೂಡಿ ಭಕ್ತಿಯಲಿ, ಅನುದೀನ ಗುರುವಿನ ಅನುಗೂಡಿ ಭಕ್ತಿಯಲಿ, ಜನನ ಮರಣ ರಹಿತ ಜಂಗಮಗೆ ಬೆಳಗಿರಿ. ಜ್ಞಾನ ಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಅಷ್ಟವರ್ಣವು ಸುಲಭೋ, ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭವೋ. ಕೊಟ್ಟಾನೋ ಶಿವಯ ಮಗೆ ಮಾಡಿದ ಫಲದಿಂದ, ಕೊಟ್ಟಾನೋ ಶಿವಯ ಮಗೆ ಮಾಡಿದ ಫಲದಿಂದ, ಹುಟ್ಟಿದ ಮಗನೆಸರು ಶಿವನೆಂದು ಕರೆಯಿರಿ. ಜ್ಞಾನ ಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಶಾಂತಕ್ಕ, ನಿನ್ನ ಬಾಯಾಗ ಭಕ್ತಿ ಗೀತೆ ಕೇಳಾಕ ಒಂದು ಖುಷಿ ನೋಡುವ. ಬಾರ್ವಾ, ಹಣಕಾಯಿ ಮಾಡಿಸಿದ್ದಾತು, ಮನೆಗೆ ಹೋಗ್ಬೇಕು. ಹೊತ್ತಾತಂದ್ರೆ ಮತ್ತೆ ನಮ್ಮ ಮಾತು ಬಾಗಲ ನಿಂತು ಒದರ್ತಾಳ. ನನ್ನ ಗಂಡ ಅವನ್ನ ಶಿನೆಗೆ ಹೊಲಕ್ಕೆ ಹೋಗ್ಯಾನ, ಅವ್ನು ಬರೋದ್ರಾಗ ಮತ್ತೆ ಹೋಗಿ ನಾ ಮನೆಯಾಗಿರ್ಬೇಕು. ಕೆಲಸ ಆಗ್ಯಾವನ ಇಲ್ಲ ಶಾಂತಕ್ಕ? ಯವ್ವ, ರಾತ್ರಿ ನಾವು ಓಟು ಬಾಂಡೆ ತಿಕ್ಕಿಟ್ಟು ಮಕ್ಕೊಂಡಿದ್. ನೀವು ಶುಕ್ರವಾರ ಮುಸ್ರಿ ಬಾಂಡೆ ಅಡಿಗೆ ಮನೆ ಆಗಿದ್ವು ಅಂದ್ರೆ ಇಷ್ಟ ಅಂತೇಳಿ ನಮ್ಮ ಮತ್ತೆ ಬೈತಾಳ. ಅದಕ್ಕೆ ಓಸು ಬಾಂಡೆ ತಿಕ್ಕಿಟ್ಟು ಮಕ್ಕೊಂಡೆ. ರಾತ್ರಿ ಹೊತ್ತಾತವ, ಮಕ್ಕಳು ಮಟ 11 ಹೊಡಿತು. ಬೆಳಗ್ಗೆ 4 ಅಂದ್ರೆ ಎದ್ದಕ್ಕೆ ಓಟು ಅಂಗಳ ಬಾಗಲ ಒಳಗೆ ಹೊರಗೆ ಎಲ್ಲ ಕಸ ಹೊಡೆದು ಮತ್ತೆ ಅಂಗಳ ಎಲ್ಲ ಸಗಣಿಲೆ ಸಾರಿಸಿ ಚಂದಾಗಿ ರಂಗೋಲಿ ಹಾಕಿ ಬನ್ನಿ ಒಗಸಗ್ನ ಮತ್ತೆ ಹೊತ್ತಕತ್ತೀನಿ ಅಂತೇಳಿ. ಮತ್ತೆ 5 ಗಂಟೆ ಮೇಲೆ ಯಾರ ಕಸ ಹೊಡಿಯೋರು, ಕಸ ಹೊಡಿದ್ ನೋಡಿದ್ರೆ ನಮ್ಮ ಮತ್ತೆ ಒದರ್ತಾಳೆ. ಇವ ನೋಡ್ಬಾರ್ದಂತ ಮಂದಿ ಬಾಗಲ್ ನೀರು ಹಾಕೋದನ್ನ ನಸಿಕನಾಗ ಆಗ್ಬಿಡ್ಬೇಕಂತದು. ಅದ್ರಾಗ ಶುಕ್ರವಾರ ಮನೆಯನ್ ಪೂಜೆ ಎಲ್ಲ ಕಳಸ ಗಿಳಸ ತೊಳೆದು ಮನೆ ದೇವರೆಲ್ಲ ತೊಳೆದು ಸ್ವಚ್ಛ ಮಾಡಿ ಪೂಜೆ ಮಾಡಿ ಹೊರಗೆ ಬರುವ ಅಷ್ಟೊತ್ತಿಗೆ ಇಷ್ಟೊತ್ತಾತ್ ನೋಡು. ಅದಕ್ಕೆ ಹೋಗುನ್ ಬರ್ರಿ, ದೌಡ್ ಹೋಗುಂಬ ಮನೆಗೆ. ನಡಿ ಶಾಂತಕ್ಕ. ಶಿವಾಯ ನಮಃ. ಓಂ ನಮಃ ಶಿವಾಯ. ಇಷ್ಟೊತ್ತಾದ್ರೂ ಇನ್ನ ಬರ್ಲೇ ಇಲ್ಲಲ್ಲ ಈಕಿ. ಸಿದ್ಧಾ, ಈಗ ಬಂದೇನೆ. ತಡಿ, ಒಟ್ಟು ಚಾ ಮಾಡ್ಕೊಂಬರ್ತೇನೆ ತಡಿಪ. ನೀ ಯಾಕೆ ಮಾಡಿ ತ್ರಾಸ್ ತಗೊಂತೀವಿ? ಕುಂದ್ರೆ ಮಾತಾಡಕ್ಕೆ ಎಲ್ಲೇ ನಸಿನಾಗ ಎದ್ದು ಹೋಗ್ಯಾಳಪ್ಪ. ಎಲ್ಲ ಗುಡಿ ಗುಂಡಾರ ಅಡ್ಡಾಡಿ ಮುಗಿಸಿ ಬರ್ಬೇಕಲ್ಲಕ್ಕಿ. ಯಾ ಹೆಂಗ್ ಕುಟ ಮಾತಾಡ್ಕೊಂಡು ನಿಂತಾಳ ಏನು? ಮಾತು ಸಿಕ್ಕ್ರ ಮಾರು ಹೊಲ ಸಿಕ್ಕಂಗ ಮಾತಾಡಿ ಗೀತಾಡಿ ಎಲ್ಲ ಬರ್ಬೇಕಲ್ಲ. ಅವ್ರ ಮನೆ ಕಷ್ಟ ಸುಖ ಕೇಳಿ ಇಷ್ಟೊತ್ತಾತ ಮನೆ ಕಾಣ್ಬೇಕು ಅನ್ನೋದಿಲ್ಲ ನೋಡು. ಹೆಂಗಸೂರಿಗೆ ಯಾವತ್ತು ಅಡ್ಡಾಡು ಚಟ ಇರಬಾರ್ದಂತ ಏನು? ಅಲ್ವೇ, ಇವತ್ತು ಶುಕ್ರವಾರಲ್ಲ, ಗುಡಿಗೆ ಹೋಗಿರ್ಬೇಕಿ. ಏ ನನಗ ಹೊಳ್ಳಿ ಮಾತಾಡ್ತಿ ಬಿಡ್ಲಾ ನೀನು? ನಾ ಏನ್ ಹೊಳ್ಳಿ ಮಾತಾಡೇನ್ ಬೇ? ಬರ್ತಾತು, ಈಗ ಬರ್ತಾಳ ನೋಡ್ತಂತ. ನಾನು ಓಟು ಹೋಗಿ ಕೈಕಾಲು ಮುಖ ತಗೋತೀನಿ. ಅಟ್ರಾಗ ಬಂದ್ಲ ಅಂದ್ರ ಚಾ ಮಾಡಿ ಕೊಡ್ತಾಳ. ಯಾಕೆ ತ್ರಾಸ್ ತಗೋತಿ? ಮತ್ ಒಲಿ ಊದಿ ಮೊದ್ಲ ನೀನು ಉಬಸ. ಆತು. ಅದಕ್ಕೆ ಇದಕ್ಕ ಲಾಟಿನಕ್ಕ ಬತ್ತಿ ಹಾಕಂದಿದ್ನಪ್ಪ ನಿನಗ. ಈಗ ಬಂದ್ರನ? ಈಗ ಬನ್ನಿ. ಎಲ್ಲಿ ಹೋಗಿದ್ದಿ? ಪಾರ್ವತಿ, ಬಾರವ ಪಾರ್ವತಿ. ನಿನ್ ಜೊತೆ ಮಾತಾಡ್ಕೊಂತ ನಿಂತಿದ್ಲ ನಿಕ್ಕೆ. ಮನ್ಯಾ ನೋಡುವ, ಇಷ್ಟೆಲ್ಲ ಕೆಲಸ ಇರ್ತಾವ, ಮಾತಾಡ್ಕೊಂಡು ನಿಂತು ಬಿಟ್ರೆ ಹೆಂಗ ಅಂತ ನಾನು. ಇಲ್ಲಿ ಬೇ, ನನ್ನ ಜೊತೆಗೆ ಮಾತಾಡ್ಕೊಂಡು ನಿಂತಿದ್ದಿಲ್ಲ. ಶುಕ್ರವಾರ ಅಲ್ಲ, ತಮ್ಮನ ಗುಡಿ, ಶಿವಪ್ಪನ ಗುಡಿ, ಹಂಗ ಅಡ್ಡಾಡ್ಕೊಂತ ಮಂಡಸಪ್ಪನ ಗುಡಿಗೆ ಹೋಗಿದ್ವಿ. ಎಲ್ಲ ನೋಡ್ಕೊಂಡು ಅಲ್ಲೇ ಗುಡ್ಡ ದೇವ್ರ ಗುಡಿಗೆ ಹೋಗಿ ಹಮ್ಮಪ್ಪನ ಗುಡಿ ಮುಗಿಸಿ ಬಂದ್ವಿ. ಕುಂದ್ರಿ, ಮತ್ತೆ ಚಾ ತೊಂಬತ್ತೇನೆ. ಬಾರ ಪಾರ್ವತಿ, ಬಾಯ್ ಕುಂದ್ರ ಬಾ. ಬರ್ರಿ ಅಕ್ಕಾರ, ಕುಂದ್ರ ಬರ್ರಿ. ನಮ್ಮವ್ವ ಒಬ್ಬಿಕತ್ತಾಗ ಬಂದವ್ರು ಹೋದವ್ರಿಗೆಲ್ಲರಿಗೆ ಕುಡ್ಸೋದು ತಿನ್ಸೋದು ಚಾ ಕುಡಿ ಅಂತೇಳಿ. ಈ ಚಾ ಪುಡಿ ಸಕ್ರಿ ಏನ್ ಹಂಗ ಬರ್ತತನ? ಕುಂದ್ರ ಬರ್ರಿ, ಚಾ ಕುಡ್ದ ಬಂದಿರೇ ಏನ ನಿಮ್ಮ ಮನ್ಯಾಗ? ಇನ್ನೊಂದ್ಸಲ ಕುಡಿ ಬರ್ರಿ. ಶಾಂತ, ಈಡೆಗೆ ಹಾಲು ಹಾಕಿ ಮಾಡಿಬಿಟ್ಟೇನ ಚಾನ? ಸಕ್ಕರೆ ಚಾ ಪುಡಿ ನಾ ಇವತ್ತು ಸಂಜೆಗೆ ತರೋದಿಲ್ಲ. ಮತ್ತ ಬೆಳಿಗ್ಗೆ ಏನ್ ತಂದು ಕೊಟ್ಟೇನಲ್ಲ, ಅದ ಈಟ್ರಾಗ ಆಗ್ಬೇಕು. 1 ರೂಪಾಯಿ ಸಕ್ರೆ ತಂದ ಇವತ್ತು. 3 ಹೊತ್ತು ಆಗ್ಬೇಕದು, 4 ಹೊತ್ತು ಆಗ್ಬೇಕದು. ಹ್ಞೂ. ಅಲ್ಲ, ನಾ ಏನು ಹೆಚ್ಚಾಗಿ ಚಾ ಕುಡಿಯೋಕೆಲ್ಲ ಮಾಡ್ಯಾಕೆಲ್ಲ ನಿಮ್ಮ ವಾರ ಕುಡಿಯೋದು ಏನು ಸಕ್ರೆ ಜಾಸ್ತಿ ಹಾಕಿ ಮಾಡೋ ಅಂತಾರ. ಜಾಸ್ತಿ ಅಂದ್ರೆ ಹೆಂಗ, 1 ಹನಿ ನೆಲಕ್ಕೆ ಬಿತ್ತಂದ್ರೆ ಹಂಗ ಇರಿದ್ ಬಂದು ಮುತ್ತಬೇಕು. ಆ ನಮನಿ ಸಕ್ರೆ ಹಾಕಿಸ್ಕೊಂಡು ಕುಡಿತಾರ. ನೀವು ನೋಡಿದ್ರೆ ರೂಪಾಯಿ ಸಕ್ರೆ ತರ್ತೀರಿ, ಅದನ್ನ 4 ಸಲ ಮಾಡು 8 ಸಲ ಮಾಡು ಅಂತೀರಿ. ನಾನಾರ ಏನ್ ಮಾಡ್ಲಿ? ಚಾ ಮಾಡಿ ಕಿತ್ಲಾಗ ಹಾಕಿ ಇಟ್ಟು ಹೋಗಿದ್ದೆ ನಾನು ಕರೆಯೋದು. ಅಲ್ಲ, ಹಾಲು ಹಾಕಿದ್ರ ಏನಕತಿ? ಮನ್ಯಾಗ ಹೈನೈತಿ. ಮನ್ಯಾಗ ಹೈನೈತಿ ಅಂತೇಳಿ ಇದ್ ಬಿದ್ದು ಹಾಲೆಲ್ಲ ಕುಡಿದು ತಿಂದು ತೇಗಿ ನಿಂತು ಬಿಡ್ರಿ. ಆಮೇಲೆ ಮತ್ತೆ ಮಂದಿ ಮನೆ ತರ್ಸಾಕ್ ಕುಡಿಯಾಡ್ರಿ. ಮನ್ ತರ್ಸಿದಿಲ್ಲ ಗುಡಪ್ಪನ ರತ್ನಕರ್ ಮನ್ಯಾಗ 1 ರೂಪಾಯಿ ಹಾಲು ಇಲ್ಲೋಡ. ಇದಪ್ಪಷ್ಟು ಇದಲ್ಲ ಅಷ್ಟ. ಇನ್ನೇಮೆ ಹಾಲು ತರ್ಸಿದ ಅಂದ್ರೆ ನನಗೆ ಬೋತಾವ. ಮತ್ತ ಇತ್ತು ಮಾಡ್ಕೊಂಡು ಕುಡ್ರಿ, ಇಲ್ಲ ಕರೆ ಚಾ ಕುಡ್ರಿ. ಆತ್ ತಗೋರಿ, ಹಂಗ ಮಾಡೋಣಂತ. ತಗೋರಿ, ಚಾ ವಾಟೆ ತೊಂಬರಿ, ಹಾಕೊಡ್ತೀನಿ.
ಅಲ್ಲೇ ಹೊರಗ ನಿಂದಿರ್ತೇನೆ, ತೊಗೊಂಡ್ ಬಂದ್ ಕೊಡು. ಇದಪ್ಪಷ್ಟ ಇನ್ನೊಮ್ಮೆ ಬಂದರ್ ಹೋದವ್ರಿಗೆ ಎಲ್ಲರಿಗೆ ಚಾ ಅಂತ ಮಾಡ್ಕೊಂಡು ನಿಂದ್ರಾಕ್ ಹೋಗ್ಬೇಡ್ರಿ. ವಿಚಿತ್ರಪ್ಪ, ಹಳ್ಳೆನಾರಾಗಿ ನಾವು ಹಳ್ಳಿ ಮನೆ ಆಗಿದ್ದ ಕಾಸ್ಲೆ ಬಂದರ್ ಹೋದರಿಗೆ ಚಾ ಕೊಡ್ಲಾರ್ದ ಅದು ಹೆಂಗ್ರಿ? ಸಕ್ರಿ ಚಾ ಪುಡಿ ಹಂಗ ಬರ್ತತನ್ಲೇ, ತುಟ್ಟಿ ಐತಿ. ಬರೇ ನನ್ ರೊಕ್ಕ ಹಾಳು ಮಾಡಕ ನೋಡ್ತೀನಿ ನೀನ. ಯವ್ವ ಇವ್ರ ಜಿಪ್ಪನ್ ತನಕಿಷ್ಟ ಏನ್ ಮಾಡ್ಬೇಕು? ಅಮ್ಮ ಅವು ನೋಡಿದ್ರೆ ಹಂಗ, ಮಗ ನೋಡಿದ್ರೆ ಹಿಂಗ. ನೋಡಿದ್ ಮಕ್ಳ ಕಾಲಕ್ಕರ ಸುಖ ಸಿಗ್ತತನ. ಈ ಕಿತ್ಲಿ ನಮ್ಮ ಅಪ್ಪಾರ ನನಗಂತ ಕೊಟ್ಟಿದ್ರಿ ಮದ್ವ್ಯಾಗ. ಯಾಕಂದ್ರ ಇವ್ರದು ಇತ್ತು ನಮ್ಮ ಅತ್ತಿಯರ ಮದ್ವ್ಯಾನ ಕಾಲದ್ದು ಎಲ್ಲ ಪೂರ ಏನು ಮಸಿ ಮುಣಿ ಎದ್ದು ಮುಟ್ಟಾಕ್ ಬರ್ಲಂಗ ಆಗಿತ್ತು. ತೆಗೆದು ಸಜ್ಜಾದ್ಮೆ ಆಗಿಟ್ಟು ಇದನ್ನ ನಾನು ಕೊಟ್ಟಿದ್ದನ್ನು ತಗೊಂಡೇನ್ರಿ. ಚಾ ಹಾಕು ತರ್ಮಸ್ರಿ ಇದು ಒಂಥರ ಕಿತ್ಲಿ. ಇದ್ರಾಗ ಚಾ ಹಾಕಿ ಕಿಚ್ಚಿನ ಮ್ಯಾಗ ಇಟ್ರಿ ಜರ್ಮನಿದು ಚಾ ಸುಡು 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 ಅಂತಿರ್ತತ್ ನೋಡ್ರಿ. ತೋರ್ಬೇ ಪರಕ ಕುಡಿ ಚಾ. ಹುಡುಗರೇ ಶಾಂತಕ, ಯವ್ವ ಹುಡುಗರೇ ಇನ್ನ ಮಕ್ಕೊಂಡವ್ವ, ಎಬಸ್ಬೇಕು. ಈಗ ಆಲೆ ಟೈಮ್ 7:10 ಎಬಸ್ಬೇಕವ್ವ. ನಮ್ಮ ಮನ್ಯಾಗ ಹುಡುಗರಿಗೆ ಶಿಕ್ಷಣ ಅನ್ನೋದೇ ಇಲ್ವಾ. 7:10 ಆದ್ರೂ ಇನ್ನೂ ನೋಡಕ್ ಹೆಣ್ಣು ಹುಡುಗಿ ಕಾಲ್ ಚಾಚ್ಕೊಂಡು ಹೆಂಗ್ ಬಿದ್ದಾಳ. ಅವ್ ಬಿಡು ಗಂಡು ಹುಡುಗ ಮಕ್ಕೋಲ್ದಾಕ ಹೆಣ್ಣು ಹುಡುಗಿಯರ ಹೇಳ್ಬೇಕ ತೀರ. ಸೂರ್ಯ ಹುಟ್ಟುತ್ಲೆ ಕಾಲ್ ಚಾಚ್ಕೊಂಡು ಹೆಣ್ಮಕ್ಳು ಮಕ್ಕೋಬಾರ್ದೆ ವರಿಷ್ಠ. ಹಾಳ ಹಾಸ್ಕಿ ಮನ್ಯಾಗ ಇಟ್ಟ ಈಕಿ ಮನೆಯೆಲ್ಲ ತೊಳೆದು ಬಳದು ಒರೆಸಿ ಹಾಳ ಹಾಸ್ಕಿ ಹಾಕಿದ್ ಹಂಗ ಐತಲ್ಲಿ. ಮಗಳು ಮಕ್ಕೊಂಡಾಳಲ್ಲ ಮತ್ತೆ ಪೂಜೆ ಮಾಡಿ ಈಕಿ ಗುಡಿಗೆ ಹೋಗಿ ಬಂದ್ಲಿಕ್ಕೆ. ಹೋಲ್ ಬಿಡ್ತೇವೆ, ಇನ್ನು ಸಣ್ಣವ್ರ ಅದಾರಲ್ಲ ತಿಳ್ವಾಯ್ಕೆ ಬರ್ತಾತಿ. ಮುಂದೆ ಬರ್ತಾ ದೊಡ್ಡಕ್ಕೆ ಆದಂಗ ಆಕಿ ಒಂದು ಇದು ಗೊತ್ತಾಕತಿ ಅಂದಂಗ. ಸಂಕ್ರಮಣ ಜೋರ್ ಐತಿನ? ಕೊಡ್ರಿ ಚಾ ಕೊಡ್ರಿ ಬಡ ಬಡ. ಮತ್ತೆ ಯಾರು ಬಂದಿಂದಾರ? ಸಂಕ್ರಮಣ ಜೋರ್ ಐತೇನವಾ ನಿಮ್ಮ ಮನ್ಯಾಗ? ಹಬ್ಬದ ಕೆಲಸ ನಡ್ದೈತೇನ? ಏನಂತಾಳ ನಿಮ್ಮ ಅತ್ತಿ? ಹ್ಞೂ ಬೇ ಮಲ್ಲಕ್ಕ ನಡ್ದೈತಿ ಬೇ. ಅದು ನಾ ಎದಕ್ ಬನ್ನಿ ಅಂದ್ರ ಮತ್ತೆ ಈಗ ಮಾದ್ಲಿ ಮಾಡ್ಬೇಕಲ್ವೇ ಸಂಕ್ರಮಣಕ್ಕೆ. ಅದಕ್ಕೆ ಒಟ್ಟ ಗೋಧಿ ಮತ್ತೆ ಕಡ್ಲಿ ಬೀಸುದು ಭಾಳ ಐತಿ ಬೇ. ಮತ್ತೆ ಈಗ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಎಲ್ಲ ಆಗ್ಬೇಕಲ್ವೇ. ಜೋಳ ಅದು ಬೀಸುದು ಭಾಳ ಇತ್ತು. ಅದಕ್ಕೆ ಒಟ್ಟು ಶಾಂತಕ್ಕೆ ಬರ್ತಾಳನು ಅಂತ ಕೇಳಾಕ್ ಬನ್ನಿ. ಮತ್ತೆ ನೀನು ಹ್ಞೂ ಅಂದಿ ಅಂದ್ರೆ ಆಕಿನ ಕಳ್ಕೊಂಡು ಹೋಗ್ತಾನೆ. ಮತ್ತೆ ನಿಮ್ಮ ಮನೆಗೆ ಬೀಸುದಿದ್ದಾಗ ನಾ ಬರ್ತಾನೆ. ಯಾಕೆ ಒಬ್ರಿಗೆ ಕೈ ಸೋಲ್ತತಲ್ಲ, ಮತ್ತೆ ಒಬ್ರು ಬಿಡುತ್ತಲೆ ಒಬ್ರು ಹಿಂಗೆ ಬೀಸ್ಕೊಂತ ಹೋದ್ರೆ ಗಸಗನ ಹಾಕತಿ. ಈಗ ಆಕಿನೂ ಒಬ್ಬಿಷ್ಟ್ರ ಸೊಸಿ, ಮತ್ತೆ ನಾನು ಒಬ್ಬಕ್ಕೆ ಸೊಸಿ. ಮತ್ತೆ ಏನು ಮಾಡ್ಬೇಕು ಬೇ? ಮತ್ತೆ ನಮಗೆ ನಾವೇ ಹಿಂಗೆ ಯಾತ್ಯಾರ ಆಸರಾಗ್ಬೇಕಲ್ಲ. ಬೇಷತ್ ತಗೋ, ನಮ್ದು ಭಾಳ ಐತೆ ಸಂಕ್ರಮಣಕ್ಕೆ ಈ ಸಲ. ನನ್ನ ಮಗಳು ನನ್ನ ಮೊಮ್ಮಕ್ಕಳು ಬರಾಕ್ ಹೇಳೇನಿ. ಅದಕ್ಕೆ ಬರಾಕ್ ಹೇಳೇನಿ. ನೀನು ಹಿಂಗೆ ಮಾಡು, ಇವತ್ತು ನಮ್ದು ಮುಗಿಸ್ಕೊಟ್ಬಿಡ್ರಿ, ನಾಳೆ ನಿಮ್ದು ಮಾಡ್ಕೊರಿ. ಯಾಕಂದ್ರೆ ನಾ ಕಡ್ಲಿ ಗೋಧಿ ಎಲ್ಲ ತಯಾರು ಮಾಡಿಟ್ಟು ನೀವು ಮಾದ್ಲಿ ಮಾಡಿ ಇಟ್ಬಿಡ್ತೀನಿ. ಅದಕ್ಕೆ ನೀವು ಆಮೇಲೆ ಮಾಡ್ಕೊರಿ ನಿಮ್ದು. ಆತಲ್ಲ, ನೀವು ಒಂದು ಯಾವಾಗ ನೀವು ಓದಿರ್ತೀಯ ನೋಡಿ ಹುಡುಗರ ಕಡೆ ಕಳಿಸಿದ್ರೆ ನಾ ಬರ್ತೇನಂತ. ನಾ ಹೋದಕ್ಕೆ ಬಡ ಬಡ ಒಟ್ಟು ಕೆಲಸ ಮುಗಿಸ್ಕೋತೇನೆ. ಹಂಗೆ ಮಾಡಂಗ. ಯವ್ವ ಬತ್ತಿ ಹಾಕಿಟ್ಟ ನೋಡ್ಬೇ. ಇದಕ್ಕೆ ಚಿಮ್ನಿ ಎಣ್ಣೆ ಹಾಕಿ ಏನು ಇಲ್ಲೋಡ ಅದನ್ನ ಎತ್ತಬೇಕತ್ ಉರ್ಸಾಕ್ ಹೋಗ್ಬೇಡ್ರಿ. ಕಾತ್ಲಿದ್ರ ಅಟ್ಟ ಹತ್ಕೊಳ್ರಿ. ಉಳ್ಕಾದ ಹೊತ್ನ್ಯಾಗ ಬಾಗಲ ಕುಂತು ಹೊತ್ಗಳಿರಿ. ಅಯ್ಯ ಒಲಿ ಮುಂದೆ ಕೆಲಸ ಆಗ್ಬೇಕಲ್ರಿ. ಹೊತ್ತಲ್ಲಿ ಬಾಗಲ್ ಹಾಕುಂತ ಹೊತ್ಗಳ್ಯಾಕ? ಆ ಕುಡ್ಡು ಲೈಟು ಉರಿದಿಲ್ಲ ಬಿಡುದಿಲ್ಲ ಅಡಿಗೆ ಮನ್ಯಾಗ. ಮತ್ತೆ ಏನ್ ಮಾಡ್ಲಾ ನಾರ? ಏನ್ ಮಾಡ್ಲಿ ನಾನರ? ಅಕ್ಕ ತಗೋ ಚಿಮ್ನಿ ಎಣ್ಣಿ ಈ ತಿಂಗಳು ಬರಾಬರಿ ಕೊಟ್ಟಿಲ್ಲವ. ಹೊರಗ್ ಮಾರಾಕ್ ತರಕ್ ಹೋದ್ರ ಮತ್ತೊಂದು 8 ರೂಪಾಯಿ ಜಾಸ್ತಿ ತಗೋತಾರ. ಆತೋರಿ, ಈಗ ಅದನ್ನ ಆರಸ್ರಂಗಾರ ಬೆಳಕ ಆಗೈತಿ. ಮತ್ತೆ ಯಾಕೆ ಹಚ್ತೀರಿ? ನಾ ಬೇಕಂದ್ರೆ ಒಲಿ ಮುಂದೆ ಒಟ್ಟು ಹಚ್ಕೋತೇನೆ ಅಂತ. ಅದು ಎಲ್ಲಿ ಒಲಿ ಉರಿತಿರ್ತೈತಿ, ಬೇಕಾದ್ರೆ ಹಚ್ಕೋತೇನೆ, ಬ್ಯಾಡಾರಿಲ್ಲ. ಆತು. ಅಲ್ಲಲ್ಲ, ನಿಮ್ ತಂಗಿಗೆ ಒಂದು ಪತ್ರ ಬರೀ ಅಂದಿದ್, ನೀ ಬರ್ದೇನೆ ಇಲ್ಲಲ್ಲ. ಮತ್ತೆ ಹಬ್ಬಕ್ಕೆ ಕರೆಸ್ತೀನಿ ಇಲ್ಲಕಿನ? ಅಯ್ಯವ್ವ ನೀನ್ ನಿನ್ನೆ ಹೇಳಿದಿ ಪಾಪ, ನಂಗೆ ಲಕ್ಷಣ ಆಗಿಲ್ಬೇವ. ತಡಿ 1 ನಿಮಿಷ ತಡಿ, ತಂದನಿ ಬರ್ದಿಲ್ಲ. ನಿನ್ನ ಕಾಟಕ್ಕ ಏನ್ ಕಾಡ್ತೀವ ಆತಗ ತಂದನ್ ತಡಿ. ಹಿಂಗ ಮಾಡ್ತಾರ ನೋಡುವ. ಹಿಂಗ ಒಟ್ಟ ಮನಿಗೆ ಮಗಳು ಬರುದು ಇಷ್ಟಾನ ಇಲ್ಲ ಅವ್ರಿಗೆ. ಮಂದಿ ಬಂದ್ರೆ ಯಾಕೆ ಬರ್ತಾರ ಅಂತಾರ ಅವ್ರು. ಮಂದಿನೂ ಅಲ್ಲ, ಮತ್ತೆ ಮನಿ ಮಗಳು ಬರುದು ಇಷ್ಟ ಐತಿ, ವಜ್ಜ ಐತಿ ನೋಡ್ ಮನಿಗೆ. ಸಾಕಾಗೈತಿ ನೋಡುವ ಇವ್ವ. ಈಕಿನ ಅರ್ಧ ಹೇಳಿರ್ತಾಳ ಅವಂಗ, ಪತ್ರ ಬರ್ಯಾಕ ಹೋಗ್ಬೇಡ ಸುಮ್ಕಿರ, ಅವ್ರು ಬಂದ್ರೆ ನಂಗೆ ಚಾಕ್ರಿ ಮಾಡೋದಾಗದಲ್ಲ ಅಂತೇಳಿ. ಗೊತ್ತೈತಿನೂ ಇಲ್ಲ ನನ್ನ ಮಗ ಹಂಗೆ ಮಾಡವಲ್ಲವ. ಬಿಡವೆ ಹಂಗೆ ಮಾಡವಲ್ಲ ಅಂತ. ಅಲ್ವಿ ಗೌಡ್ರಿಗೆ ಲಕ್ಷ್ಯ ಆಗಿರಕಿಲ್ಲ. ಶಾಂತಕ್ಕೆ ಏನು ಹೇಳ್ಕೊಟ್ಟಿರ್ತಾಳ? ನಿನಗೆ ಗೊತ್ತಿಲ್ಲ ಯವ್ವ ಹಕ್ಕಿಕತ್ ಒಳಗೆ ಏನು ನಡಿತೇವ ಅಂತೇಳಿ. ಹೇಳ್ರೆ ನಿಮ್ಮ ಕಾಲ್ ಚಾಚ್ಕೊಂಡು ಒಂದು ಸೂರ್ಯ ಹುಟ್ಟಾಕತ್ರು ಇನ್ನೂ ಮಕ್ಕೊಂಡಿರಲ್ಲ. ಸಂಗಿ ಹೇಳ. ಶಾಂತ ಹಿಡಿ, ಇದ್ರಾಗ ಒಟ್ಟ ಕೆಂಡ ಹಾಕಿಡ. ಅಲ್ಲೊಂದಿಟ್ಟು ಅರ್ಬಿ ಇಸ್ತ್ರಿ ಮಾಡ್ಕೊಳ್ಳೋದೈತಿ. ಇವತ್ತ ಗುಡಪ್ಪನಾರ್ದ ನಿಲವಾರ್ದ ಮಗಂದ ಇದು ಏನದ ಕಡೆ ನೋಡಕ್ ಹೋಗೋದೈತಿ. ನಾನು ಕರ್ದಾರ ಹೊಂಟೇನಿ. ಅದಕ್ಕೆ ತಗೋ ಹಿಡಿದ್ರ 4 ಕೆಂಡ ಹಾಕಿಡು. ತೊಂಬರ್ರಿ, ಒಲಿ ನಿಗಿ ಉರಿಯಾಕತ್ತೈತಿ. ತೊಂಬರ್ರಿ ಹಾಕಿಡ್ತೇನೆ, ಮಾಡ್ಕೊರಿ ಹಂಗಾರ. ದೌಡ್ ಬರ್ದಿದ್ರ ಕಿತ್ತಪ್ಪ. ಈಗ ಇದು ಹೋಗಿ ಮುಟ್ಟಾಕ ವಾರ ತಗೊಂತತಿ. ಇನ್ನೇನು ಹಬ್ಬಕ್ಕೆ ಬರ್ತೈತಿ ಪಾಪ ನನ್ನ ಮಗಳು. ಆದ್ರೂ ಬರೀ ಇರ್ಲಿ, ಮತ್ತೇನ್ ಮಾಡುದು. ನಾ ಇನ್ ಬರ್ತೇನೆ ತಗೋರ್ಬೆ. ಹಂಗಾರ ನಾ ಹೋಗಿ ಬಡ ಓಟು ಕೆಲಸ ಮಾಡ್ಕೊಂತೇನಿ. ನೀವು ಹಂಗಾರ ಆಮೇಲೆ ಹುಡುಗರ ಕಡೆ ಹೇಳಿ ಕಳಿಸ್ತೇನೆ, ನಾ ಬರ್ತೇನಂತ. ಆತೋರಿ, ಒದಗದ ಮಾಡ್ಕೊ ಹೋಗು. ಹೊರೆ ಬದುಕು ಮಾಡ್ಕೊ ಮತ್ತೆ ಏನಾರ ಅಂದಾಳು. ಅಲ್ಬೇವ ನನಗೂ ಬರ್ಯಾಕ ಪೂರ ಬರುದಿಲ್ಲ ಅಲ್ವೇ ಅಕ್ಸಾರ. ಹಂಗಾರ ಹಿಂಗ ಮಾಡು, ಅಲ್ಲೇ ಪೋಸ್ಟ್ ಮನ್ಗಳು ಇರ್ತಾರಲ್ಲ ಅವ್ರ ಕಡೆನ ಹೋಗಿ ಬರ್ಸಿಸಿ ಹಾಕಿಸ್ಬಿಡು ಟಪಾಲ. ಹಂಗ ಮಾಡಿಬಿಡು. ನನಗೂ ಮತ್ತೆ ಹೇಳ್ತೇನೆ ಬೇಕಾರೆ ಏನು ಬರಿ ಅಂತೇಳಿ. ಆದ್ರೆ ಬರೀದು ನನಗೂ ತಿಳಿದಿಲ್ಲಪ್ಪ. ಈ ಹುಡುಗರು ಏನು ಮಾಡ್ತಾವೋ ಗೊತ್ತಿಲ್ಲ. ಹೌದಿಲ್ಲ, ಬರೀದಾದ್ರೆ ಅವಕ್ಕೆ ಹೇಳ್ಬೇಕ್ರ. ಅವು ಏನು ಬರಿತಾವೋ ಏನು ಬಿಡ್ತಾವ.
ಅಲ್ಲಿ ಬೇ ಆ ಬಸವಣ್ಣ ಪದನಲ್ಲ ಅವ ಶಾಣೆ ಅದನವ ಒಟ್ಟು ಹಿಂಗ್ ಬರೀದು ಓದುದೆಲ್ಲ ಮಾಡ್ತಾನವ. ಅವಂಗ ಹೇಳ್ತಾನ ತಗೋ, ಹಿಂಗೈತಪ್ಪ ಒಟ್ಟು ಬರ್ದು ಕೊಡ, ನಾ ಹಾಕಿ ಬರ್ತೇನೆ ಅಂತ ಹೇಳ್ತೀನಿ, ಬರ್ಕೊಡ್ತಾನವ. ನಾ ಹೇಳ್ತೀನಿ ಹಂಗೆ ಬರ್ಸು. ಏನ ನನ್ನ ಪ್ರೀತಿಯ ಮಗಳಾದಂಥ ಕಾಶ್ಯವ್ಗ ಮಲ್ಲಕ್ಕನ ಆಶೀರ್ವಾದಗಳು. ನಾ ಬರ್ದಂಗ ಬರ್ದಿರ್ಲ, ನಾ ಬರ್ದಂಗ ಇರ್ಲ ಮತ್ತೆ ಪತ್ರ. ಆಮ್ಯಾಗ ನಿಂದು ಅಣ್ಣನಾದಂಥ ಸಿದ್ದಪ್ಪನ ಆಶೀರ್ವಾದಗಳು ತಂಗ್ಯವ್ವನಿಗೆ. ಹಬ್ಬಕ್ಕೆ ಬರಬೇಕಾಗಿ ಮಕ್ಕಳನ್ನು ಕರೆದುಕೊಂಡು ಹೇಳುತ್ತಿದ್ದೇನೆ ಅಂತೀವ. ಅದು ಇರ್ತತ್ ನೋಡಪ್ಪ, ನಮ್ಗೆ ಗೊತ್ತಾಗೋದಿಲ್ಲ. ಅವ್ಗೆ ಹೇಳು, ಅವ್ಗೆ ಬಸವಣ್ಣಪ್ಪಗೆ ಬರ್ತೇನೆ ನಾವು ಚಂದಿಗೆ. ಮಕ್ಕಳನ್ನದು ಕರ್ಕೊಂಡು ಒಟ್ಟರಿಗೆ ಬಾ ಅಂತ ಹೇಳು. ಏನು ಆತಾತು ಬೇ, ಹೇಳ್ತಾನಂತ. ನೀ ಹೇಳ್ಲಿಕ್ಕಂದ್ರೆ ಮಕ್ಳು ಕರ್ಕೊಂಡ ಬರ್ತಾಳೆ ಈಡಿಗೆ. ಹಂಗ್ಯಾಕೆ ಮಾಡ್ತಿಲ್ಲ? ಮತ್ತೆ ಮಕ್ಕಳು ಬರಬಾರ್ದನ? ತಾಯಿ ಇಲ್ದ ಮಕ್ಕಳು ಇರ್ತಾವ. ನಾನು ಎಲ್ಲಿ ಹೊಂಟ್ರು ಸಣ್ಣಕ್ಕಿದ್ದಾಗ, ನೀನು ಸಣ್ಣವಿದ್ದಾಗ ನೀನು ಹೇಳ್ಕೊಂಡ ಹೋಗಿದ್ದಿಲ್ಲ. ಆತಾತು ರೀ, ನಮ್ಮನಿಗೆ ಒಂದು ಪತ್ರ ಬರಿಬೇಕಿತ್ರಿ. ಒಂದು ಇನ್ನೊಂದು ಇಂಥದ್ದು ತರ್ತೀರನ, ನಾ ಹೇಳ್ತೇನೆ ಅದನ್ನು ಬರೀವಂತ್ರಿ. ಎಷ್ಟು ದಿನ ಆತು ನಮ್ಮವ್ವ ಆರಾಮದಾಳ ಇಲ್ಲ ಕೇಳ್ಕೊಬೇಕು. ನಮ್ಮಣ್ಣ ಅತ್ತಿಗೆಮ್ಮ, ನಮ್ಮ ಅತ್ತಿಗೆಮ್ಮ ಒಂಚೂರು ಬಿರ್ಸದಾಳ, ಮಾತಿಗೆ ಏನಾರ ಒಂದು ಅಂತಿರ್ತಾಳ. ನಮ್ಮವನು ಬಾಯಿ ಮುಚ್ಕೊಂಡಿರಕ್ಕೆಲ್ಲಪ್ಪ, ಏನಾರ ಒಂದು ಗಸಗ್ನ ಅಂದ್ಬಿಡ್ತೈತೆ. ಅಂದಿದ್ದ ತಗೋ ಹತ್ತಲ್ಲಿ ಬೆಂಕಿ. ಅಲ್ಲಿ ನಮ್ಮ ಅತ್ತಿಗೆಮ್ಮಗ ನಮ್ಮವ್ಗ ಯಾವತ್ತು ನೋಡಿದ್ರು ಜಗಳ ಇರ್ತೈತಿ. ಅದಕ್ಕೆ ಹೋಲೆ ತಗಂದ್ರೆ ಅನ್ಕೋಲಿ ವಯಸ್ಸಾದೈಕೆ ಅಂತೇಳಿ ಈಗಿನೂ ಬಾಯಿ ಮುಚ್ಕೊಂಡಿರೋದಿಲ್ಲಪ್ಪ ಆತಾಗ. ಹಾಗಾಗಿ ಜಗಳ ಹತ್ತಿ ಬಿಡ್ತೈತಿ. ನಮ್ಮವ್ವ ಆರಾಮದಾಳ ಇಲ್ಲ ಕಂಡಾಬಿಟ್ಟು ಒಂದು 6 ತಿಂಗಳಾತು ನಮ್ಮವ್ವನ್ನ ಮಾತಾಡ್ಸಿ. ಒಂದು ಪತ್ರ ಬರೀರಿ. ನೀ ಸುಮ್ಮನೆ ಇರ್ತೀಯನ? ನಾ ಏನ್ರ ಅನ್ನೋತ್ಲೆ ಹೆಂಗೆ ಒಂದು ಏನಾರ ಹಸೆಗೋಡೆ ಹಳ್ಳ ಹೋಗೋದಂಗೆ ಮಾತಾಡ್ತಿ ನೋಡು. ಹಂಗ ಮತ್ತಾಕಿನು ನನ್ನ ಮಗಳಿಗೆ ಒಂದು ಪತ್ರ ಬರಿಸಿ ಟಪಾಲ್ ಹಾಕ್ಸಕತ್ತೆ. ನೀ ಮತ್ತೆ ಆಗ ನೆನಪಾಗಬೇಕು ನಿನಗೂ. ನಡೆದಿಂದಾಗ ಏನೂ ನೆನಪಿರುದಿಲ್ಲ ನಿನಗೆ 6 ತಿಂಗಳದಾಗ. ಈಗ ನಾನು ನನ್ನ ಮಗಳಿಗೆ ಹಾಕ್ಸೋ ಹೊತ್ನಾಗ ನಿನಗೆ ನೆನಪು ಇಲ್ರಿ ಅತ್ಯಾರ. ನಾ ಹೇಳಿದ್ನಿ, ಇವರ ತಂದಿದ್ದಿಲ್ಲ. ಆತ್ ತಗೋ. ಈಗೇನು ನಿಮ್ಮ ತವ್ರ ಮನಿಗೆ ಒಂದು ಬರ್ಸ್ಬೇಕನ, ಇನ್ನೊಂದು ತಗೋತೇನೆ. ಅಲ್ಲಿ ಇನ್ನೊಂದು 50 ಪೈಸೆ ಕೊಟ್ಟು ನೋಡವು ಒಂದೊಂದು ತೆಲಿಬ್ಯಾನೆ ತಗ ಸುಳ್ಳ ರೊಕ್ಕ ಹಾಳು ಮಾಡಿಸ್ತಿರೋ ಮರ ನೀವು. ತವ್ರ ಮನಿಗೆ ಒಂದು ಪತ್ರ ಬರೆಯಕ ಹಾಳು ಅಂತಿರಲ್ರಿ. ಆತಾತು. ಈಗ ನಿಂದೇನು ಬರಿಬೇಕು? ಏನಿಲ್ಲ, ಮಗಳಾದ ಶಾಂತವ್ವನ ಪ್ರೀತಿಯ ಮಾತುಗಳು. ಯವ್ವ ಆರಾಮದಿಯ? ಹೆಂಗ ಬಾಯಿ ಮಾಡಕ್ ಹೋಗ್ಬಿಡವ. ಸಣ್ಣವ್ರು ಅವ್ರ ಅಂದಂಗ ಸುಮ್ಮನೆ ನೀನು ಅವ್ರ ಜೊತೆಗೆ ನಿಂದ್ರಾಕ್ ಹೋಗ್ಬಿಡ, ಅನ್ಸರ್ಸ್ಕೊಂಬಿಡು. ಮಾತಿಗೆ ಮಾತು ಹಚ್ಬೇಡ. ಹೊಟ್ಟೆ ಉಣ್ಣು ತಿನ್ನು, ಜಗಳ ಇದ್ದಿದ್ದ ಹೊಟ್ಟಿಗೆ ಮೋಸ ಮಾಡ್ಕೋಬೇಡ. ಟೈಮ್ ಸಿಕ್ತಪ್ಪ ಬಿಡು, ಸಿಕ್ತಪ್ಪ ಅಂದ್ರೆ ಒಟ್ಟು ಬಾ ಇತ್ತಾತ. ಒಂದು 4 ದಿನ ಇದ್ದು ಹೋಗುವಂತಿ. ಅಣ್ಣ ರಮದಾನು, ಅತ್ತಿಗೆಮ್ಮ ರಮದಾಳ್ನು, ಮಕ್ಳು ಹೆಂಗದಾವು. ಆಮ್ಯಾಗ ಇದು ಈ ಸಲ ಏನಪ್ಪ ಭಯ ಬರೋಲ್ದು ಆಕಳ ಅವಾಗ ಹೊಟ್ಟಿಲಿತ್ತು. ನಾ ಬರೋ ಹೊತ್ನ್ಯಾಗ ಏನು ಇಳಿತ ಏನು ಮಾಡ್ತಾ ಯಾಕಾರ ಇಳೀತು ಒಟ್ಟು ಕೇಳ್ಕೊರಿ. ಹಂಗೆ ಬೋರ್ ಹೊಡಿಸ್ಬೇಕನ್ನಾಕತ್ತಿದ್ನು ಅಣ್ಣ. ಬೋರ್ ಹೊಡಿಸಿನ ನಾನು ಅದನ್ನು ಕೇಳ್ರಿ. ಒಂದು ಬೋರ್ ಹೊಡಿಸಿನ ಏನು ಬಾವಿ ಹೊಡಿಸಿನ ಕೇಳ್ರಿ. ಮತ್ತು ಇದು ಏನದ ಹೊಲ ತಗೋಬೇಕನ್ನಾಕತ್ತಿದ್ನು, ಹೊಲ ತೊಗೊಂಡನು ಅಂತ ಕೇಳ್ರಿ. ಮತ್ತು ನೋಡ್ರಿ ಮಗಳಿಗೆ ನೆನ್ಸಾಕತ್ತೈತಿ ಜೀವ. ಬರ್ರಿ ಹಬ್ಬಕ್ಕೆ ಅಂತೇಳಿ ಹೇಳ. ಅಯ್ಯಯ್ಯ, ಈಕಿ ಹೇಳುದೆಲ್ಲ ಬರಿಬೇಕಾದ್ರೆ ನೀವು ಒಂದು 10 ಟಪಾಲ್ ಹಾಕ್ಬೇಕಪ್ಪ. ನಾ ಇಲ್ಲ ಅದ್ರಾಗ ಸಣ್ಣ ಅಕ್ಷರಲೆ ಓಟು ಓದಿರ್ಬೇಕವ. ಹಂಗೆ ಬರಿತೀಂತು, ನಾ ತಿರಿ ಕೆಡ್ಸ್ಕೊಬಿಡ. ಬರ್ಲೆ ನಾ ಹೋಗಿ ಬರ್ಸಿಸಿ ಹಾಕಿಸ್ಬೇಕಲ್ಲ. ಇನ್ನೂ ಹೊತ್ತಾಕತಿ. ಪೋಸ್ಟ್ ಬಾಕ್ಸ್ ಕಡೆ ಏನು ಅಲ್ಲಿ ಇಟ್ಟಾರ, ಏನು ಪೋಸ್ಟ್ ಮನ್ ಬಂದು ಓಟು ತೊಗೊಂಡೋಗ್ಯಾನ. ಇವತ್ತು ಹಾಕಿದ್ರೆ ಎಲ್ಲಿ ಇಷ್ಟೊತ್ತಿ ಯಾಲೆ ಏನು 10 ಗಂಟೆಗೆ ಬಂದು ತೊಗೊಂಡೋಕನಲ್ಲ. ಹಂಗಾರೆ ಪಟ್ಟಕ್ನ ಬರ್ದು ಹೋಗಿ ಹಾಕಿ ಬರ್ತಂತು ನಾ. ಹೋಗ್ಬರ್ರಿ ನೀವು, ಬರ್ರಿ ಪಟ್ನ ನಾಷ್ಟ ಮಾಡುವಂತ್ರಿ. ನಾ ರೊಟ್ಟಿ ಮಾಡ್ತಿರ್ತೇನೆ. ಅವ್ರ ಆ ಸೈಡ್ ಬರ್ತಾರ.
ಇಲ್ಲಂತ ಆಂಟಿ ಅವ್ರ ಆ ಸೈಡ್ ಬರ್ತಾರ ಇಲ್ಲಂತ ಆಂಟಿ